ನಮ್ಮ ಬಬ್ರುವಾಹನ ಸೇರಿದಂತೆ ಮಾರ್ತಾಂಡ ಎಲ್ಲ ಆನೆಗಳು ಕೂಡ ಹಾಸನ ಭಾಗದಲ್ಲೇ ಹಿಡಿದಂತ ಆನೆಗಳು. ದುಬಾರೆಗೆ ಹೋದ್ರೆ ಸಾಕಷ್ಟು ಒಳ್ಳೊಳ್ಳೆ ಆನೆಗಳನ್ನ ಕಾಣ ನೋಡಬಹುದು. ದಸರಾ ಆನೆಗಳು ಸೇರಿದಂತೆ ಕುಮ್ಕಿ ಆನೆಗಳು ಕೂಡ ಒಳ್ಳೊಳ್ಳೆ ಆನೆಗಳು ಕೂಡ ಇದಾವೆ. ಇದು ಮಕ್ಕಳ ಆನೆ ಮಾರ್ತಾಂಡ. ಗಣಪತಿಯ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲ ಆನೆಗಳಿಗೂ ಕೂಡ ಅಲಂಕಾರವನ್ನ ಮಾಡಿದ್ರು. ಅದೇ ರೀತಿ ನಮ್ಮ ಬಬ್ರುವಾಹನ ಕರಡಿ ಅಲಿಯಾಸ್ ಕಿಂಗ್ ಬಬ್ರುವಾಹನ ಆನೆಗೂ ಕೂಡ ಸಖತ್ತಾಗಿ ಅಲಂಕಾರ ಮಾಡಿದ್ರು. ಮತ್ತೆ ಆ ಒಂದು ಹಬ್ಬದಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಬಬ್ರುವಾಹನ ಕೂಡ ಭಾಗಿಯಾಗಿದ್ದ. ತುಂಬಾ ಆರಾಮಾಗಿ ನಿಂತ್ಕೊಂಡಿದ್ದ, ಕೂಲಾಗಿ ನಿಂತ್ಕೊಂಡಿದ್ದ. ಎಲ್ಲಾ ಆನೆಗಳನ್ನು ಕೂಡ ಸಾಲಾಗಿ ನಿಲ್ಲಿಸಿ ಪೂಜೆಯನ್ನು ಸಹ ಮಾಡಿಸ್ತಾರೆ. ಪ್ರತಿಯೊಂದು ಆನೆಗೂ ಕೂಡ ಗಣೇಶ ಹಬ್ಬದ ದಿವಸ ಆಗಿರ್ಬೋದು ವಿಶೇಷವಾದಂತ ಪೂಜೆ ಇರುತ್ತೆ. ಪ್ರತಿಯೊಂದು ಆನೆ ಕ್ಯಾಂಪ್ ನಲ್ಲೂ ಕೂಡ ಪೂಜೆಯನ್ನ ಮಾಡ್ತಾರೆ. ಅದೇ ರೀತಿ ದುಬಾರೆ ಕ್ಯಾಂಪ್ ನಲ್ಲೂ ಕೂಡ ಪೂಜೆ ಚೆನ್ನಾಗಿ ನೆರವೇರಿತು. ಎಲ್ಲರಿಗೂ ಕೂಡ ಬಹಳನೇ ಖುಷಿ ಆಯ್ತು. ಇದನ್ನ ನೋಡಿ ನಮ್ಮ ಭೀಷ್ಮನನ್ನ ನೋಡ್ತಿರ್ಬೋದು, ಯಾವ ರೀತಿ ಜೈಂಟ್ ಆಗಿದ್ದಾನೆ. ಇನ್ ಕಡೆ ಮಾಸ್ತಿ ಇದ್ದಾನೆ. ಇಲ್ಲಿ ನಮ್ಮ ಅಯ್ಯಪ್ಪ ಕಿಂಗ್ ಅಯ್ಯಪ್ಪ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಗಮನಿಸ್ತಾ ಇರ್ಬೋದು. ಸಖತ್ತಾಗಿರುವಂತ ಆನೆ. ನಿಜವಾಗ್ಲೂ ಕೂಡ ನೀವು ಒಂದ್ಸತಿ ಹೋಗಿ ನೋಡಿದ್ರೆ ಸಖತ್ ಇಷ್ಟ ಪಟ್ಬಿಡ್ತೀರಾ. ಯಾಕೆಂದ್ರೆ ಕ್ಯಾಂಪ್ ನಲ್ಲೇ ಹುಟ್ಟಿ ಬೆಳೆದಿರುವಂತ ಆನೆ ಅಯ್ಯಪ್ಪ. ಮತ್ತೆ ಈತನಿಗೆ ಧೈರ್ಯ ಜಾಸ್ತಿ. ಇನ್ನ ಈಗ್ಲೇ ಹಿಂಗೆ ಮದ ಬಂದ್ರೆ ಇನ್ ಯಾವ ರೀತಿ ಇರ್ಬೋದು, ನಿಲ್ಸಕ್ಕಾಗಲ್ಲ. ಆ ರೀತಿಯ ಒಂದು ಕಿಂಗ್ ಅಯ್ಯಪ್ಪ ಆಗ್ತಾನೆ. ಮತ್ತೆ ಈತನಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಇದೆ. ಕಾರ್ಯಾಚರಣೆಗೆ ಅಂತ ಕೂಡ ಈಗ ಬಳಸ್ಕೋತಾ ಇದ್ದಾರೆ. ಮತ್ತೆ ದಸರಾಗೆ ಲಾಸ್ಟ್ ಇಯರ್ ಕೂಡ ಮತ್ತೆ ಈ ಇಯರ್ ಕೂಡ ಸಬ್ಸ್ಟಿಟ್ಯೂಟ್ ನಲ್ಲಿ ಇರ್ತಾನೆ. ಫ್ಯೂಚರ್ ನಲ್ಲಿ ಅಂದ್ರೆ ಒಂದು 18 ವರ್ಷ ಆಗ್ಬೇಕು, ಇನ್ನ ಒಂದು 16 ವರ್ಷ ಅಲ್ಲ. ಸೊ 18 ವರ್ಷದ ಬಳಿಕ ಈತ ಕೂಡ ಕಂಪ್ಲೀಟ್ ಆಗಿ ದಸರಾಗೆ ಎಂಟ್ರಿ ಕೊಡುವಂತ ಚಾನ್ಸಸ್ ತುಂಬಾನೇ ಇದೆ. ನಮ್ಮ ಅಜ್ಜಯ್ಯನನ್ನ ನೋಡ್ತಾ ಇರ್ಬೋದು. ಸೊ ದುಬಾರೆ ಕ್ಯಾಂಪ್ ಹೀಗಿದೆ. ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಕ್ಯಾಂಪ್ ಇದು. ಒಳ್ಳೊಳ್ಳೆ ಆನೆಗಳಿದಾವೆ. ಮರಿ ಆನೆಯಿಂದ ಹಿಡಿದು ದೊಡ್ಡ ಆನೆಗಳ ತನಕ ಇದೆ. ಕಂಸ ಆಗಿರ್ಬೋದು, ನಂತರದಲ್ಲಿ ಪುಟ್ಟ ಮರಿ ಆನೆ ವಿದ್ಯಾ, ಶ್ರೀವಿದ್ಯಾ ಆಗಿರ್ಬೋದು. ಆಮೇಲೆ ಮರಿ ಆನೆ ಇನ್ನೊಂದು ಪಾರ್ಥ ಅಂತ. ನಮ್ಮ ಬಬ್ರುವಾಹನ ಕೂಡ ಇದ್ದಾನೆ. ಬಬ್ರುವಾಹನ ಮತ್ತೆ ರಾಜನ್ ಇವೆಲ್ಲ ಆನೆಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಮಾಡ್ಬೇಕಾಗುತ್ತೆ ದುಬಾರೆ ಕ್ಯಾಂಪ್. ದುಬಾರೆ ಕ್ಯಾಂಪ್ಗೆ ಪ್ರತಿಯೊಬ್ರು ಕೂಡ ಬಂದು ಎಂಜಾಯ್ ಮಾಡಬಹುದು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಅನ್ನ ಮಾಡಬಹುದು. ಈಗ ಮಳೆಯ ನಡುವೆ ಕೂಡ ಬಹಳಷ್ಟು ಪ್ರವಾಸಿಗರು ಬಂದು ಆನೆಗಳನ್ನ ನೋಡ್ಕೊಂಡು ಹೋಗ್ತಾರೆ. ಲಾಂಗ್ ವೀಕೆಂಡ್ ಇದ್ರೆ ಅಂತೂ ತುಂಬಾನೇ ಕ್ರೌಡ್ ಕೂಡ ಇರುತ್ತೆ. ಸೊ ಈ ರೀತಿ ಒಂದು ಸರ್ಕಲ್ ನಲ್ಲಿ ಎಲ್ಲಾ ಆನೆಗಳನ್ನು ಕೂಡ ನಿಲ್ಲಿಸ್ತಾರೆ. ಒಂದೊಂದು ಆನೆಗಳ ಒಂದು ವಿಶೇಷತೆ ಜಾಸ್ತಿನೇ ಇರುತ್ತೆ. ಬಹಳ ಚೆನ್ನಾಗಿರುವಂತ ಆನೆ. ಅದೇ ರೀತಿ ನಮ್ಮ ಹರ್ಷ ಮುಂಚೆ ದಸರಾದಲ್ಲಿ ಭಾಗ್ಯ, ಈಗ ದಸರಾದಲ್ಲಿ ಭಾಗಿಯಾಗೋದಿಲ್ಲ. ಜಸ್ಟ್ ಕಾರ್ಯಾಚರಣೆ ಎಲ್ಲ ಬಳಸ್ಕೋತಾರೆ. ಸ್ವಲ್ಪ ಮದವು ಕೂಡ ಇದೆ, ಗಮನಿಸ್ತಾ ಇರ್ಬೋದು. ಹರ್ಷ ಸೂಪರ್ ಆಗಿರುವಂತ ಆನೆ ಹರ್ಷ. ಎಲ್ರಿಗೂ ಕೂಡ ಗೊತ್ತು ಯಾವ ರೀತಿ ಸಾಧನೆ ಮುಂಚೆ ಎಲ್ಲ ಮಾಡಿದ್ದ ಹರ್ಷ, ಯಾವ ರೀತಿ ಹೆಸರುವಾಸಿ ಅಂತ. ತುಂಬಾನೇ ಹೆಸರು ಮಾಡಿರುವಂತ ಆನೆ ಹರ್ಷ. ಸಕ್ಕದಾಗಿದ್ದಾನೆ. ಈಗ ರೆಸ್ಟ್ ಮಾಡ್ತಿದ್ದಾನೆ.